Good morning, sir. Hello, good morning, children. Children, in this today's class, we are going to discuss about prepositions. What is preposition? What is preposition? Preposition is a giving relationship between two words. Preposition ಎರಡು ಶಬ್ದಗಳ ಮಧ್ಯೆ ಸಂಬಂಧವನ್ನು ಹೇಳ್ತದೆ. ಪ್ರಿಪೋಸಿಷನ್ ಈಸ್ ಗಿವಿಂಗ್ ರಿಲೇಶನ್ಶಿಪ್ ಬಿಟ್ವೀನ್ ಟೂ ವರ್ಡ್ಸ್, ಎರಡು ಶಬ್ದಗಳ ಮಧ್ಯೆ ಇರುವಂಥ ಒಂದು ಸಂಬಂಧವನ್ನು ಈ ಪ್ರಪೋಸಿಷನ್ ಅಂತಕ್ಕಂಥದ್ದು ಕನ್ನಡದಲ್ಲಿ ಉಪಸರ್ಗವಯ ಅಂತಕ್ಕಂಥದ್ದು ಹೇಳ್ತದೆ. ವಿದೌಟ್ ಪ್ರಪೋಸಿಷನ್ an English sentence, it won't give proper meaning. ಈ ಪ್ರಪೋಸಿಷನ್ ಒಂದು ಸಹಾಯ ಇರದೇ ಇದ್ರೆ ಒಂದು ಇಂಗ್ಲಿಷ್ ವಾಕ್ಯ ಸರಿಯಾದ ಒಂದು ಅರ್ಥವನ್ನು ಕೊಡುವುದಿಲ್ಲ. ಇಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ಆಟ್, ಆನ್, ಇನ್, ಬೈ, ಬಿಫೋರ್, ಆಫ್ಟರ್, ಟು, ಟಿಲ್, ದೀಸ್ ವರ್ಡ್ಸ್ ಆರ್ ಎಕ್ಸಾಂಪಲ್ ಫಾರ್ ಪ್ರಿಪೋಸಿಷನ್ಸ್. ಈ ಶಬ್ದಗಳೆಲ್ಲ ಈ ಪ್ರಪೋಸಿಷನ್ಗೆ ಉದಾಹರಣೆಗಳು. These words how to use in the sentence structure. Now I'll show you in the sentence structure. ನಾನು ಏನು ಮಾಡ್ತೇನೆ, ಇಲ್ಲಿ ಈ ಶಬ್ದಗಳನ್ನು ಯಾವುದು ಈ ಪ್ರಪೋಸಿಷನ್ ವರ್ಡ್ಗಳನ್ನು ನಾವು ವಾಕ್ಯದಲ್ಲಿ ಯಾವ ಥರನಾಗಿ ಉಪಯೋಗ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಇವಾಗ ಇಲ್ಲಿ ಕೆಲವು ಉದಾಹರಣೆಗಳನ್ನು ಕೊಟ್ಟು ನಿಮಗೆ ಅರ್ಥೈಸ್ತೇನೆ. ಸಿ ಹಿಯರ್, ಇಲ್ಲಿ ನಾವು ಆನ್ ಅಂತಕ್ಕಂಥ ಒಂದು ಪ್ರಪೋಸಿಷನ್ನ ಹೇಗೆ ಹೌ ಟು ಯೂಸ್ ಇನ್ ದಿ ಸೆಂಟೆನ್ಸ್ ಸ್ಟ್ರಕ್ಚರ್ ಐಲ್ ಟೆಲ್ ಯು. ರಾಜು ಈಸ್ ಸಿಟ್ಟಿಂಗ್ ಆನ್ ದಿ ಚೇರ್ ಆರ್ ಆನ್ ದಿ ಡೆಸ್ಕ್. ರಾಜು ಏನು ಮಾಡ್ತಾ ಇದ್ದಾನೆ, ಒಂದು ಚೇರ್ ಅಥವಾ ಕುರ್ಚಿಯ ಮೇಲೆ ಕುಳಿತುಕೊಂಡಿದ್ದಾನೆ. ಒನ್ ಮೋರ್ ಥಿಂಗ್, ಇನ್ನ ಅ ಮಂಕಿ ಈಸ್ ಸಿಟ್ಟಿಂಗ್ ಇನ್ ದಿ ಟ್ರೀ. ಮಂಕಿ ಎಲ್ಲಿ ಕೂತ್ಕೊಂಡಿದೆ, ಗಿಡದ ಅಲ್ಲಿ ಕುಳಿತುಕೊಂಡಿದೆ. ಅಥವಾ ಒನ್ ಮೋರ್ ಥಿಂಗ್, ಬಿಫೋರ್ ಅಂದ್ರೆ ಮೊದಲಿಗೆ, ಆಫ್ಟರ್ ಅಂದ್ರೆ ಆಮೇಲೆ. ನಾವ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್. ಆಫ್ಟರ್ coming to my friend, then I'll go to my house. One more example, but I am going to school or work by walk only. ನಾನೇನು ಮಾಡ್ತಾ ಇದ್ದೇನೆ, ನಡೆದುಕೊಂಡು ನಾನು ಸ್ಕೂಲಿಗೆ ಹೋಗ್ತಾ ಇದ್ದೇನೆ. ಐ ಆಮ್ ಗೋಯಿಂಗ್ to school by walk. Students are coming by bus. Yesterday my father came here by bike only. ಹೀಗೆ ನಾವು ಪ್ರಿಪೋಸಿಷನ್ಗಳನ್ನ ವಾಕ್ಯದಲ್ಲಿ ಉಪಯೋಗ ಮಾಡುವ ರೀತಿಯನ್ನು ನಾನು ತೋರಿಸಿದೆ. ಅದೇ ಥರನಾಗಿ ಇಲ್ಲಿ ನಾವು ಆ್ಯಕ್ಟ್ ಆಗಿರ್ಬೋದು, ಆನ್ ಆಗಿರ್ಬೋದು, ಬಿಫೋರ್ ಆಗಿರ್ಬೋದು, ಬಿಗಿನಿಂಗ್, ಡೂರಿಂಗ್, ಅಪ್, ಡೌನ್, ಲೆಫ್ಟ್ ಸೈಡ್, ರೈಟ್ ಸೈಡ್, ಡೌನ್ ಸೈಡ್, ಇದನ್ನೆಲ್ಲ ನಾವು ಪ್ರೊಫೆಷನ್ ಆಗಿ ಯೂಸ್ ಮಾಡ್ತೇವೆ. ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ